ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನೀವು ಮತ್ತು ಇವರ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಸ್ಟ್ರಗಲ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ನೀವು ತುಂಬ ಸಹಿಸ್ಕೊಂಡಿದ್ದೀರಾ. ನೀವು ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಬೆಸ್ಟನ್ನು ಕೊಟ್ಟಿದ್ದೀರಾ. ಈ ಕನೆಕ್ಷನ್ನಲ್ಲಿ ನೀವು ಒಬ್ಬರೇ ಹೋರಾಡಿದ ಹಾಗೆ ಕೆಲವರ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಂದೇ ಯೋಚನೆ ಇತ್ತು, ಈ ರಿಲೇಷನ್ಶಿಪ್ ಉಳಿಬೇಕು, ನಾವು ಬೇರೆ ಆಗಬಾರ್ದು, ಇವರು ನನ್ನನ್ನು ಬಿಟ್ಟು ಹೋಗಬಾರ್ದು. ಈ ಫೀಲಿಂಗ್ ತುಂಬ ಡೀಪಾಗಿ ನಿಮ್ಮ ಮನಸ್ಸಿನಲ್ಲಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ಕನೆಕ್ಷನ್ನಲ್ಲಿ ಯಾವಾಗಲೂ ಕೂಡ ಸ್ಟ್ರಗಲ್ ಮಾಡ್ತಿದ್ರಿ. ಅರ್ಥ ಮಾಡ್ಕೊಳ್ಳದೆ ಇರುವ ಪರಿಸ್ಥಿತಿನ ನೀವು ಫೇಸ್ ಮಾಡ್ತಾಯಿದ್ರಿ. ಎಮೋಷ್ನಲ್ ಪೇಯ್ನನ್ನು ನೀವು ಅನುಭವಿಸ್ತಾ ಇದ್ರಿ. ಬಟ್ ನೀವಿಷ್ಟೆಲ್ಲ ಈ ರಿಲೇಷನ್ಶಿಪ್ಗೋಸ್ಕರ ಹೋರಾಡ್ತಿದ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಅಷ್ಟೆಲ್ಲ ಸ್ಟ್ರಗಲ್ ಇದ್ದರೂ ಕೂಡ ನಿಮ್ಮ ಪಾರ್ಟ್ನರ್ ಎನರ್ಜಿ ಹೇಗಿದೆ ಅಂದರೆ ತುಂಬ ಡಿಫೆನ್ಸಿವ್ ಆಗಿದೆ. ಒಂದು ರೀತಿ ಹಠ. ಅವರ ತಪ್ಪನ್ನು ಅವರು ಒಪ್ಕೊಳ್ಳೋದೇ ಇರುವಂತಹ ಮನಸ್ಥಿತಿ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು ಅನ್ನೋ ರೀತಿ ಕೆಲವರ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಗೆ ನೀವು ಎಷ್ಟೇನು ಮಾಡಿದ್ರೂ ಕೂಡ, ನೀವಾಗೆ ಮಾತಾಡ್ಕೊಂಡು ಹೋದರೂ ಕೂಡ, ನೀವು ಎಷ್ಟೇ ಮಾತಾಡ್ಸಿದ್ರೂ ಕೂಡ, ಎಷ್ಟೇ ಈ ರಿಲೇಷನ್ಶಿಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೂ ಕೂಡ ನಿಮ್ಮ ಮಾತು ಅವರ ಹೃದಯಕ್ಕೆ ತಟ್ತಾ ಇರಲಿಲ್ಲ. ನೀವು ಏನು ಹೇಳಿದ್ರೂ ಕೂಡ ಏನೋ ಒಂದು ರೀತಿ ಬೇಕಾ ಬೇಡವಾ ಅನ್ನೋ ರೀತಿ ಇವರ ಬಿಹೇವಿಯರ್ ಇರಬಹುದು. ಆ ರೀತಿ ಕೂಡ ಈ ಪರ್ಸನ್ ನಡ್ಕೊಂಡಿರಬಹುದು. ಇದು ನಿಮ್ಮ ಮನಸ್ಸಿನ ಒಳಗಡೆ ತುಂಬ ಪೇಯ್ನ್ ಕೊಡ್ತಾ ಇರ್ಬೋದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಕಡಿಮೆ ಪ್ರಯತ್ನ ಮಾಡಿಲ್ಲ. ನೀವು ಒಂದು ರೀತಿ ಆಟದ ರೀತಿ ನೋಡಿಲ್ಲ. ಅಂದರೆ ಬೇಕಾ ಬೇಡವಾ ಅನ್ನೋ ರೀತಿ ಈ ರಿಲೇಷನ್ಶಿಪ್ಪನ್ನು ನೋಡಲಿಲ್ಲ. ತುಂಬ ಜೆನ್ಯೂನ್ ಆಗಿ ಈ ಪರ್ಸನ್ನ ಪ್ರೀತಿಸಿದ್ರಿ, ಈ ರಿಲೇಷನ್ಶಿಪ್ಪನ್ನು ಲೈಕ್ ಮಾಡಿದ್ರಿ. ನೀವು ನಿಮ್ಮ ಜೆನ್ಯೂನ್ ಪ್ರೀತಿಯನ್ನು ಕೊಟ್ಟಿದ್ದೀರಾ. ಈ ಪರ್ಸನ್ಗೋಸ್ಕರ ತುಂಬ ರೆಸ್ಪೆಕ್ಟನ್ನು ಕೊಟ್ಟಿದ್ದೀರಾ. ಈ ಪರ್ಸನ್ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿರುವ ತುಂಬ ಫೀಲಿಂಗ್ಸ್ಗಳನ್ನು ನೀವು ಶೇರ್ ಮಾಡಿದ್ರಿ. ಈ ರಿಲೇಷನ್ಶಿಪ್ಗೋಸ್ಕರ ತುಂಬ ಫೈಟ್ ಮಾಡಿದ್ದೀರಾ. ಬಟ್ ಅವರು ಒಂದೇ ರೀತಿ ಇರಲಿಲ್ಲ ಅಂತ ಅನ್ನಿಸ್ತಾ ಇದೆ. ಒಂದು ಸಲ ಒಂದು ರೀತಿ ಇದ್ದರೆ, ಒಂದು ಸಲ ತುಂಬ ಪ್ರೀತಿ ತೋರಿಸಿದ್ರೆ, ಇನ್ನೊಂದು ಸಲ ತುಂಬ ಸೈಲೆಂಟ್ ಆಗಿರ್ತಾಯಿದ್ರು ಅಥವಾ ಇಗ್ನೋರ್ ಮಾಡ್ತಾಯಿದ್ರು. ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ಈ ಪರ್ಸನ್ಗೆ ಕೇರೇ ಇರಲಿಲ್ಲ. ಅಂದರೆ ನೀವು ಈ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ ಅನ್ನೋ ರೀತಿ. ನೆನಪಾದಾಗ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾಯಿದ್ರು, ಮತ್ತು ಅವರು ಸೈಲೆಂಟ್ ಆಗ್ತಿದ್ರು ಅಥವಾ ಇಗ್ನೋರ್ ಮಾಡ್ತಾಯಿದ್ರು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಈಗ ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ಒಂದು ಕ್ವಶನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಇವರು ನನ್ನ ಜೊತೆ ಇರೋಕ್ಕೆ ಬಯಸ್ತಾರಾ? ಈ ರಿಲೇಷನ್ಶಿಪ್ ಇವರಿಗೆ ಬೇಕಾ? ನನ್ನನ್ನು ಇವರು ಪ್ರೀತಿಸ್ತಾರಾ ಅಥವಾ ಇಲ್ವಾ? ಈ ಕನ್ಫ್ಯೂಷನ್ನಿಂದ ನೀವು ತುಂಬ ನಿಮ್ಮ ನಿದ್ದೆನ ಹಾಳು ಮಾಡ್ಕೊಂಡಿರ್ಬೋದು, ತುಂಬ ಯೋಚನೆ ಮಾಡಿರಬಹುದು, ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಿತ್ಕೊಂಡಿರಬಹುದು, ಅಥವಾ ನೀವು ಆ ರೀತಿ ತುಂಬ ಥಿಂಕ್ ಮಾಡ್ತಾ ಇರಬಹುದು, ಓವರ್ ಥಿಂಕಿಂಗನ್ನು ಕೂಡ ಮಾಡಿರ್ಬೋದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಎನರ್ಜಿ ಪ್ರಕಾರ ನೋಡೋದಾದರೆ ಈ ರಿಲೇಷನ್ಶಿಪ್ಪಿಂದ ಈ ಪರ್ಸನ್ ಸ್ವಲ್ಪವಾಗಿ ಹಿಂದೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಥವಾ ಈ ರಿಲೇಷನ್ಶಿಪ್ಪಿಂದ ದೂರ ಆಗಿರಬಹುದು, ಅಥವಾ ಎಮೋಷ್ನಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿರಬಹುದು. ಕೆಲವರಿಗೆ ಫಿಸಿಕಲ್ ಡಿಸ್ಟೆನ್ಸ್ ಕೂಡ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಅವರ ಬಿಹೇವಿಯರ್ ಬದಲಾಗಿರೋದು, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರೋದು, ನಿಮ್ಮ ಬಗ್ಗೆ ಏನು ಇಂಟ್ರೆಸ್ಟ್ ಇದೆ ಅದು ಕಡಿಮೆ ಆಗಿದೆ ಅಂತ ನಿಮಗೆ ಅನಿಸಿರಬಹುದು. ನೀವು ಫೀಲ್ ಮಾಡ್ತಾ ಇದ್ದೀರಾ, ಆದರೆ ನೀವು ಅವರಿಗೆ ಹೇಳೋದಕ್ಕೆ ಆಗ್ತಾ ಇಲ್ಲ.
ಫಿಸಿಕಲ್ ಆಗಿ ಕೂಡ ಈ ಪರ್ಸನ್ ದೂರ ಆಗಿರ್ಬೋದು ಅಥವಾ ಎಮೋಷ್ನಲಿ ಈ ಪರ್ಸನ್ ದೂರ ಆಗಿರ್ಬೋದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲರ ಲೈಫ್ನಲ್ಲಿ ಹೇಳ್ತಾ ಇಲ್ಲ, ಕೆಲವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅನ್ನೋರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು. ಥರ್ಡ್ ಪಾರ್ಟಿ ಅನ್ನೋರು ಫ್ಯಾಮಿಲಿ ಆಗಿರ್ಬೋದು ಅಥವಾ ಸಿಚುವೇಶನ್ ಆಗಿರ್ಬೋದು, ಏನೇ ಆಗಿರಬಹುದು, ಅಥವಾ ಒಬ್ಬ ಪರ್ಸನ್ ಕೂಡ ಆಗಿರಬಹುದು. ಈ ಪರ್ಸನ್ ಏನಿದ್ದಾರೆ ಈ ಥರ್ಡ್ ಪಾರ್ಟಿ ಮಾತನ್ನು ತುಂಬ ಜಾಸ್ತಿ ಕೇಳ್ತಾ ಇದ್ರು ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಥರ್ಡ್ ಪಾರ್ಟಿ ಯಾವ ರೀತಿ ಹೇಳ್ತಾರೋ ಅವರ ಸಲಹೆಗಳನ್ನು ತಗೊಳ್ತಾ ಇದ್ರು ಅಥವಾ ಅವರು ಹೇಳಿದ ಹಾಗೆ ಕೇಳ್ತಾ ಇದ್ರು ಅನ್ನೋ ರೀತಿ ಕಾಣ್ತಾ ಇದೆ. ಅದರ ಪರಿಣಾಮದಿಂದ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿರಬಹುದು. ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರ್ಬೋದು. ನಿಮ್ಮ ಮನಸ್ಸಿನ ಒಳಗಿನ ನೋವು ಏನು ಅಂದರೆ, ನಾನು ಇಷ್ಟೆಲ್ಲ ಮಾಡಿದ್ರೂ ಕೂಡ ಈ ರಿಲೇಷನ್ಶಿಪ್ಗೋಸ್ಕರ, ಈ ಪರ್ಸನ್ಗೋಸ್ಕರ 100% ನಾನು ನನ್ನ ಬೆಸ್ಟನ್ನು ಕೊಟ್ಟರೂ ಕೂಡ ನನ್ನ ಪ್ರೀತಿಯ ವ್ಯಾಲ್ಯೂ ಅನ್ನೋದು ಇವ್ರಿಗೆ ಗೊತ್ತಾಗಲಿಲ್ವಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ನೀವು ಒಂದು ಹೋಪ್ ಇಟ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಾನು ಏನೇ ಮಾಡಿದ್ರು, ನಾನು ಈ ಪರ್ಸನ್ಗೆ ಇಷ್ಟೆಲ್ಲ ಪ್ರೀತಿ ತೋರಿಸಿದ್ರೆ, ಇಷ್ಟೆಲ್ಲ ಲೈಕ್ ಮಾಡಿದ್ರೆ ಒಂದಲ್ಲ ಒಂದು ಸಲ ಈ ಪರ್ಸನ್ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನೀವು ಅಂದ್ಕೊಳ್ತಾ ಇರಬಹುದು. ಬಟ್ ಕೆಲವರ ಎನರ್ಜಿಯ ಪ್ರಕಾರ ಅದು ಆ ರೀತಿ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಅನ್ನಿಸ್ತಾ ಇದೆ ಅಂದರೆ, ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ಗೆ ನೀವು ಇವರ ಲೈಫ್ನಲ್ಲಿ ಇದ್ದರೂ ಒಂದೇ, ಈ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ. ಬಟ್ ಕೆಲವೊಂದು ಸಲ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅನ್ನೋ ಥರ ಮಾತಾಡ್ಬೋದು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನೀವು ಇರಬೇಕು ಅಂತ ಹೇಳ್ಬೋದು, ಅಥವಾ ನೀವು ಇಲ್ಲದೇ ಇದ್ದರೂ ಕೂಡ ಅವ್ರಿಗೆ ಯಾವುದೇ ಅವರ ಲೈಫ್ನಲ್ಲಿ ಪರಿಣಾಮ ಬೀರೋದಿಲ್ಲ ಅನ್ನೋ ರೀತಿ ನಡ್ಕೊಂಡಿರ್ಬೋದು. ಆ ರೀತಿಯ ಬಿಹೇವಿಯರ್ ಕೂಡ ಈ ಪರ್ಸನ್ ಬಗ್ಗೆ ನೀವು ನೋಡಿರಬಹುದು. ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ನೀವು ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ವ್ಯಾಲ್ಯೂವನ್ನು ನೀವು ನೆನಪಿಸ್ಕೊಳ್ಳಿ, ನಿಮ್ಮ ಶಾಂತಿಯನ್ನು ನೀವು ಕಾಪಾಡ್ಕೊಳ್ಳಿ. ನಿಮ್ಮನ್ನು ಇಗ್ನೋರ್ ಮಾಡೋ ಪರ್ಸನ್ ಹಿಂದೆ ನೀವು ಓಡೋದು, ಅದಕ್ಕಿಂತ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ ನೀವು ತುಂಬ ಚಿಂತೆ ಮಾಡಿದ್ರೆ, ಫೋಕಸ್ ಮಾಡಿದ್ರೆ, ಅಂದರೆ ನಿಮ್ಮ ಮುಂದಿನ ಲೈಫ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಮೆಂಟಲ್ ಪೀಸ್ ಬಗ್ಗೆ ನೀವು ಹೆಚ್ಚಿನ ಫೋಕಸನ್ನು ಮಾಡಿ ಈ ರಿಲೇಷನ್ಶಿಪ್ ಹಿಂದೆ ಜಾಸ್ತಿ ಓಡಬೇಡಿ. ನಿಮ್ಮ ಫೋಕಸ್ ನಿಮ್ಮ ಮೇಲೆ ಇರಲಿ. ಆಗ ಈ ಪರ್ಸನ್ಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗುತ್ತೆ. ಅವರ ಬಿಹೇವಿಯರ್ ಬದಲಾಗುವ ಚಾನ್ಸಸ್ ತುಂಬ ಇದೆ. ಈ ಪರ್ಸನ್ ತಾನಾಗಿಯೇ ನಿಮ್ಮ ಹಿಂದೆ ಬರ್ಬೋದು, ಈ ರಿಲೇಷನ್ಶಿಪ್ಪಲ್ಲಿ ಬರ್ಬೋದು ಅನ್ನೋ ರೀತಿ ಕೂಡ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಗೈಡೆನ್ಸ್ ಅನ್ನೋದು ಇದೆ, ಒಂದು ಮೆಸೇಜ್ ಇದೆ. ನಿಮ್ಮ ಲೈಫ್ ಬಗ್ಗೆ ಡಿಸಿಷನ್ ನಿಮ್ಮದು, ಲೈಫ್ ಅನ್ನೋದು ನಿಮ್ಮದು. ಬಟ್ ಒಂದು ಸಣ್ಣ ಸಜೆಷನ್ ಅಂದರೆ, ನಿಮ್ಮನ್ನು ಯಾರು ಇಗ್ನೋರ್ ಮಾಡ್ತಾರೋ ನೀವು ಅವರನ್ನು ಇಗ್ನೋರ್ ಮಾಡಿದಾಗ ಅವರಾಗೆ ಅವರು ನಿಮ್ಮತ್ತ ಆಕರ್ಷಿತರಾಗ್ತಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರು, ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ನಿಮ್ಮ ಜೊತೆ ರಿಲೇಷನ್ಶಿಪ್ ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಈ ಕನೆಕ್ಷನನ್ನು, ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅಂತ ಇವರ ಮನಸ್ಸಿನಲ್ಲಿದೆ. ಇದು ತುಂಬ ಕ್ಲಿಯರ್ ಆಗಿ ಈ ಎನರ್ಜಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಇರಬೇಕು ಅನ್ನೋ ಮನಸ್ಸು ಇದೆ. ಇವರಿಲ್ದಲೇ ನನ್ನ ಲೈಫ್ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ಥಾಟ್ ಕೂಡ ಇವರ ಮನಸ್ಸಿನಲ್ಲಿದೆ. ಈ ಪರ್ಸನ್ ಮನಸ್ಸಿನಲ್ಲಿ ಬಯಸ್ತಾ ಇದ್ದಾರೆ, ಅಂದರೆ ನೀವು ಇವರ ಲೈಫ್ನಲ್ಲಿ ಇರಬೇಕು, ಈ ರಿಲೇಷನ್ಶಿಪ್ ಇರಬೇಕು ಅನ್ನೋದು. ಬಟ್ ಯಾವುದೇ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ. ಈ ಪರ್ಸನ್ ಕಡೆಯಿಂದ ಯಾವುದೇ ಒಂದು ಡಿಸಿಷನ್ ಅನ್ನೋದು ಬರ್ತಾ ಇಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ಮನಸ್ಸೇನೋ ಇದೆ, ಈ ರಿಲೇಷನ್ಶಿಪ್ ಬೇಕು, ನೀವು ಇವರ ಲೈಫ್ನಲ್ಲಿ ಇರಬೇಕು ಅಂತ. ಆದರೆ ಈ ರಿಲೇಷನ್ಶಿಪ್ಪಲ್ಲಿ ಇವರ ಎಫರ್ಟ್ಸ್ ಅನ್ನೋದು ಕಾಣಿಸ್ತಾ ಇಲ್ಲ, ಇವರ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕಾಣಿಸ್ತಾ ಇಲ್ಲ, ಕಮಿಟ್ಮೆಂಟನ್ನು ತೋರಿಸುವಂಥ ಆ್ಯಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ.
ಈ ಕನೆಕ್ಷನ್ನಲ್ಲಿ ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಈ ಪರ್ಸನ್ ತಗೊಳ್ತಾ ಇಲ್ಲ ಅಥವಾ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಇವರಿಂದ ಏನು ಬಯಸ್ತಾ ಇದ್ದೀರಾ, ಈ ರಿಲೇಷನ್ಶಿಪ್ಪಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು, ಕಮಿಟ್ಮೆಂಟ್ ಏನಿದೆ, ನೀವು ಎಷ್ಟು ಈ ರಿಲೇಷನ್ಶಿಪ್ಪನ್ನು ಕೇರ್ ಮಾಡ್ತೀರಾ, ಈ ಪರ್ಸನ್ನ ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ಸ್ಟೆಬಿಲಿಟಿಯನ್ನು ಬಯಸ್ತಾ ಇದ್ದೀರಾ, ಕ್ಲಾರಿಟಿ ಯಾವ ರೀತಿ ಬಯಸ್ತಾ ಇದ್ದೀರಾ, ಇವೆಲ್ಲವೂ ಕೂಡ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅಂದರೆ ನೀವು ಹೇಳದೇ ಇದ್ದರೂ ಕೂಡ ನಿಮ್ಮನ್ನು ನೋಡಿ ಅಥವಾ ನಿಮ್ಮ ಬಿಹೇವಿಯರ್, ನಿಮ್ಮ ಎನರ್ಜಿಯಿಂದಲೇ, ನಿಮ್ಮ ಫೀಲಿಂಗ್ಸಿಂದಲೇ ಈ ಪರ್ಸನ್ಗೆ ಎಲ್ಲವೂ ಕ್ಲಿಯರ್ ಆಗಿ ಗೊತ್ತಿದೆ. ಇಲ್ಲಿ ನೀವು ಮ್ಯಾರಿಡ್ ಪರ್ಸನ್ ಏನಾದರೂ ಆಗಿದ್ದರೆ, ಈ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಮ್ಯಾರಿಡ್ ಆಗಿದ್ದರೆ, ಈ ಪರ್ಸನ್ ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ನೀವೇ ಹ್ಯಾಂಡ್ಲ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದಾರೆ. ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನು ನೀವೇ ತಗೊಳ್ತಾ ಇರಬಹುದು. ಈ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ತಗೊಳ್ತಾ ಇರಬಹುದು. ಅಂದರೆ ಈ ಪರ್ಸನ್ ಯಾವುದೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳದೇ ಇದ್ದರೂ ಕೂಡ ಎಲ್ಲವನ್ನು ನೀವೇ ಹೊತ್ಕೊಳ್ತಾ ಇರ್ಬೋದು, ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ಎಲ್ಲವನ್ನು ನೀವೇ ನಿಭಾಯಿಸ್ತಾ ಇರ್ಬೋದು. ಹಾಗಾಗಿ ಇವ್ರು ಅಂದ್ಕೊಳ್ತಿದ್ದಾರೆ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ನೀವೇ ಹ್ಯಾಂಡ್ಲ್ ಮಾಡ್ತೀರಾ ಅಂತ. ಬಟ್ ಇನ್ನೂ ಕೆಲವರಿಗೆ ಯಾರ್ಯಾರು ಮ್ಯಾರಿಡ್ ಅಲ್ಲ, ಅನ್ಮ್ಯಾರಿಡ್ ಇದ್ದೀರೋ, ಇವರ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ಗೆ ಈ ರಿಲೇಷನ್ಶಿಪ್ ಅನ್ನೋದು ಬೇಕು, ಬಟ್ ಯಾವುದೇ ಎಫರ್ಟ್ ಅನ್ನೋದು ಕಾಣಿಸ್ತಾ ಇಲ್ಲ, ಫ್ಯೂಚರ್ ಇಂಟೆನ್ಷನ್ ಇಲ್ಲ. ಅಂದರೆ ನೀವು ಇವ್ರ ಜೊತೆ ಇರಬೇಕು ಅನ್ನೋ ಮನಸ್ಸು ಇವರಿಗಿದೆ, ಬಟ್ ನಾನೇನು ಚೇಂಜ್ ಮಾಡಬೇಕಾಗಿಲ್ಲ, ಎಲ್ಲವೂ ಕೂಡ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು, ಈ ರಿಲೇಷನ್ಶಿಪ್ ಬಗ್ಗೆ ಎಲ್ಲ ಕೇರನ್ನು ಇವರೇ ತಗೊಳ್ತಾರೆ ಅನ್ನೋ ಥರ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಇವರ ಲೈಫ್ನಲ್ಲಿ ಇರಬೇಕು ಅಂತ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಡೀಪ್ ಆಗಿದೆ, ಬಟ್ ಇವರ ಕಂಡೀಷನ್ ರೀತಿ ನೀವು ಇರಬೇಕು. ಅಂದರೆ ನೀವು ಈ ಪರ್ಸನ್ಗೆ ಬೇಕಾದ ಪ್ರೀತಿಯನ್ನು ಕೊಡಬೇಕು, ಈ ಪರ್ಸನ್ನ ಕೇರ್ ಮಾಡಬೇಕು, ಈ ರೆಸ್ಪಾನ್ಸಿಬಿಲಿಟಿನ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇರಲಿ ಅದೆಲ್ಲವನ್ನು ನೀವು ತಗೋಬೇಕು. ಆದರೆ ಯಾವುದೇ ಕಂಪ್ಲೇಂಟನ್ನು ಈ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಈ ಪರ್ಸನ್ ಬಗ್ಗೆ ಆಗಲಿ ನೀವು ಮಾಡ್ತಾ ಇರಬಾರ್ದು. ಕಮಿಟ್ಮೆಂಟನ್ನು ಕೇಳಬಾರ್ದು, ಫ್ಯೂಚರ್ ಕ್ವಶನನ್ನು ಕೇಳಬಾರ್ದು. ಅಂದರೆ ನೀವು ಕಾಮ್ ಆಗಿರಬೇಕು ಅನ್ನೋ ರೀತಿ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಈ ಪರ್ಸನ್ಗೆ ನೀವು ಇವರ ಲೈಫ್ನಲ್ಲಿ ಇರಬೇಕು, ಬಟ್ ಯಾವುದೇ ರೀತಿಯಿಂದಲೂ ಕಂಪ್ಲೇಂಟ್ ಮಾಡಬಾರ್ದು, ಆರ್ಗ್ಯೂ ಮಾಡಬಾರ್ದು ಅನ್ನೋ ರೀತಿ ಇವರ ಮನಸ್ಸಿನಲ್ಲಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಗೋಸ್ಕರ ನೀವು ತುಂಬ ಸರ್ವೈವ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಸಲ ನಿಮಗೆ ಈ ರಿಲೇಷನ್ಶಿಪ್ ಬಗ್ಗೆ ಅಥವಾ ಈ ವ್ಯಕ್ತಿಯ ಬಗ್ಗೆ ತುಂಬ ಟೆನ್ಷನ್ ಆಗ್ಬೋದು, ತುಂಬ ಓವರ್ ಥಿಂಕಿಂಗನ್ನು ನೀವು ನಿಮ್ಮ ಲೈಫ್ ಬಗ್ಗೆ ಮಾಡ್ಬೋದು, ತುಂಬ ಫಿಯರ್ ಆಗಬಹುದು, ಕೆಲವೊಂದು ಬಾರಿ ನೀವು ಕಣ್ಣೀರು ಹಾಕಿರ್ಬೋದು, ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಫೈಟ್ ಮಾಡಿದ್ದೀರಾ, ಆದರೆ ಇದು ಅವರ ಮೇಲೆ ಎಫೆಕ್ಟ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಸಲ ನೀವು ಏನೇ ಕಣ್ಣೀರು ಹಾಕಿದ್ರೂ, ನಿಮ್ಮ ಫೀಲಿಂಗ್ಸನ್ನು ಎಷ್ಟೇ ಹೇಳ್ಕೊಂಡ್ರೂ ಕೂಡ ಇಗ್ನೋರ್ ಮಾಡಿರುವ ಸಾಧ್ಯತೆ ಕೂಡ ಇದೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ಎಷ್ಟೇ ಹರ್ಟ್ ಆದರೂ ಕೂಡ ಇವರಿಗೆ ಅಷ್ಟೊಂದು ಅಫೆಕ್ಟ್ ಆಗಿಲ್ಲ. ಅದು ನೀವು ಸೈಲೆಂಟ್ ಆದರೂ ಇವರ ರುಟೀನ್ ಚೇಂಜ್ ಆಗಲ್ಲ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಕೆಲವರ ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಇವರ ಲೈಫ್ನಲ್ಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದರೂ ಇಲ್ಲದೇ ಇದ್ದರೂ ಕೂಡ ಇವರ ಲೈಫ್ ಮೇಲೆ ಅಂತಹ ದೊಡ್ಡ ಡಿಫ್ರೆನ್ಸ್ ಏನು ಇಲ್ಲ ಅನ್ನೋ ರೀತಿ ಇವರ ಮೈಂಡ್ ಸೆಟ್ ಇರಬಹುದು. ಬಟ್ ಇವರು ಹೊರಗಡೆಯಿಂದ ಆ ರೀತಿ ತೋರಿಸಿದ್ರು ಕೂಡ ಒಳಗಡೆಯಿಂದ ಹೆದರ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಭಯ ಪಡ್ತಾ ಇದ್ದಾರೆ. ಅಂದರೆ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋ ಭಯ ಇರ್ಬೋದು, ಕಮಿಟ್ಮೆಂಟ್ ಭಯ ಇರ್ಬೋದು, ಏನಾದರೂ ನೀವು ಈ ಪರ್ಸನ್ ಲೈಫಿಂದ ದೂರ ಹೋದರೆ ಅನ್ನೋ ರೀತಿ ಕೂಡ ಇರ್ಬೋದು. ಅಂದರೆ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಕೂಡ ಇರ್ಬೋದು, ಆ ರೀತಿ ಕೂಡ ಅನ್ನಿಸ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ನಿಮ್ಮ ಪರ್ಸನ್ ಅಥವಾ ಈ ವ್ಯಕ್ತಿ ನಿಮ್ಮ ಲೈನ್ಗೆ ಬರಬೇಕು, ನಿಮ್ಮ ದಾರಿಗೆ ಬರಬೇಕು ಅಂದರೆ ನೀವು ಕಂಪ್ಲೇಂಟ್ ಮಾಡೋದನ್ನು ಕಡಿಮೆ ಮಾಡಬೇಕು. ಅಂದರೆ ಜಗಳ ಮಾಡೋದನ್ನು ಕಡಿಮೆ ಮಾಡಬೇಕು, ಆರ್ಗ್ಯುಮೆಂಟ್ಸನ್ನು ಕಡಿಮೆ ಮಾಡಬೇಕು, ನೀವು ತುಂಬ ಎಕ್ಸ್ಪೆಕ್ಟ್ ಇಟ್ಕೊಂಡು ಏನಾದರೂ ಹೇಳೋದನ್ನು ಕಡಿಮೆ ಮಾಡಬೇಕು. ಅಥವಾ ನಿಮ್ಮಿಬ್ಬರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಏನಾದರೂ ಬಂದಿದ್ದರೆ, ಥರ್ಡ್ ಪಾರ್ಟಿ ಯಾರೇ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಏನಾದರೂ ಬಂದಿದ್ದರೆ ಅವರ ಬಗ್ಗೆ ಮಾತಾಡೋದನ್ನು ಕಡಿಮೆ ಮಾಡಬೇಕು, ಅವರ ಬಗ್ಗೆ ಡಿಸ್ಕಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಇದೆಲ್ಲವನ್ನು ಕಡಿಮೆ ಮಾಡಿದ್ರೆ ಅಂದರೆ ನೀವು ಕಾಮ್ ಆಗಿರಬೇಕು, ಸೈಲೆಂಟ್ ರೀತಿ ಇರಬೇಕು. ಒಟ್ಟಿನಲ್ಲಿ ನಾನೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅನ್ನೋದನ್ನು ಶೋ ಮಾಡಬಾರ್ದು. ನಾರ್ಮಲ್ ಆಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು, ಪೀಸ್ಫುಲ್ ಎನರ್ಜಿ ಮೇಂಟೈನ್ ಮಾಡಬೇಕು. ಆಗ ಈ ರಿಲೇಷನ್ಶಿಪ್ ಬಗ್ಗೆ ಇರುವ ವ್ಯಾಲ್ಯೂ ಏನು ಅನ್ನೋದು
ಈ ಪರ್ಸನ್ಗೆ ರಿಯಲೈಸ್ ಆಗುವ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿ ಕೂಡ ನಿಮಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.